ನಮಸ್ಕಾರ ಎಲ್ಲ ನಮ್ಮ ಫ್ರೀಡಮ್ ಟಿವಿ ನೋಡ್ತಾ ಇರೋಂಥ ಎಲ್ಲ ಮಂದಿಗೆಲ್ಲ ನಮಸ್ಕಾರ. ನಾವು ಇವತ್ತು ಒಂದು ವಿಶೇಷವಾದಂಥ ಒಂದು ಸಂದರ್ಶನ ಮಾಡ್ತಾ ಇದ್ದೀವಿ. ಅದನ್ನು ನಮ್ಮ ಭಾಷೆಯಲ್ಲೇ ಹೇಳೋಣ, ಉತ್ತರ ಕರ್ನಾಟಕ ಶೈಲಿಯಲ್ಲಿ. ಅದಕ್ಕೆ ಅಂತ ನಾನು ನಮಸ್ಕಾರ ನಮ್ಮ ಮಂದಿಗೆಲ್ಲ ಅಂತ ಹೇಳಿದೆ. ಇವತ್ತು ನಾವು ಬಿಗ್ ಬಾಸಿಂದ ಹೊರಗೆ ಬಂದಿರುವಂತಹ ಮಲ್ಲಮ್ಮ ಅವರ ಜೊತೆ ಇದ್ದೀವಿ. ಉತ್ತರ ಕರ್ನಾಟಕದ ಮಾತಿನ ಮಲ್ಲಮ್ಮ ಅಂತ ನಾವು ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಫಸ್ಟ್ನೇ ದಿನ ಏನಾದ್ರು ಅಥವಾ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾಗಲ್ಲ, ಅವಾಗಿಂದ ಕರಿತಾ ಇದ್ವಿ. ಯಾಕಂದರೆ ಅವರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಹಿಂದೆ ಕೂಡ ಗುರುತಿಸ್ಕೊಂಡಿದ್ರು. ಈಗ ಅವರು ಬಿಗ್ ಬಾಸ್ ಮನೆಯಿಂದ ಬಂದಿದ್ದಾರೆ. ಅವ್ರಿಗೆ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡೋಣ, ನಮ್ಮ ಒಂದು ಉತ್ತರ ಕರ್ನಾಟಕ ಒಂದು ಶೈಲಿಯ ಮಾತಲ್ಲಿ. ಯಾಕಂದ್ರೆ ಅವರು ಕೂಡ ಎಲ್ಲೂ ಕೂಡ ಆ ಒಂದು ಭಾಷೆಯನ್ನು ಬಿಟ್ಕೊಟ್ಟಿಲ್ಲ, ಮತ್ತು ಅವ್ರಿಗೆ ಬೇರೆ ಭಾಷೆ ಕಲಿಯುವಂಥ ಆಸಕ್ತಿ ಆಗಲಿ ಅಥವಾ ಅವ್ರ ಭಾಷೆನ ಬಿಟ್ಕೊಡುವಂಥ ಒಂದು ಮನಸ್ಥಿತಿ ಆಗಲಿ. ಹೀಗಾಗಿ ಮಾತಾಡ್ಸೋಣ. ಏನು ಹೆಂಗಿದ್ದೀರಿ, ಏನು ಕತೆ? ಬಿಗ್ ಬಾಸಿಂದ ಬಂದಿರಿ, ಹೆಂಗಿದ್ದೀರಾ? ಹೊಡ್ರಿ ಒಂದೊಂದು ಕೈ ಹೊಡ್ರಿ ಅಕ್ಕಿ. ಇದು ನಮ್ಮ ಮಲ್ಲಮ್ಮ ಅಂತಂದ್ರೆ ನೋಡಿ, ನಮ್ಮ ಮಲ್ಲಮ್ಮ ಅಮ್ಮ ಏನಿದ್ದಾರೆ ಬಿಗ್ ಬಾಸಿಂದ ಬಂದಿದ್ದಾರೆ. ಅಲ್ಲೆಷ್ಟು ಜೋಶಲ್ಲಿದ್ರೋ ಇವತ್ತು ಕೂಡ ಇಲ್ಲಿ ಬಂದು ಹಂಗೆ ಕುಂತ್ಕೊಂಡಿದ್ದಾರೆ. ಬೇಜಾರು ಇದ್ದೇ ಇರುತ್ತೆ. ನೋಡಿ, ಇದು ನಮ್ಮ ಮಂದಿಯ ಒಂದು ಪ್ರೀತಿ ವಾತ್ಸಲ್ಯ. ಅಮ್ಮ ಆಶೀರ್ವಾದ ಮಾಡಿಬಿಡಿ. ಆಶೀರ್ವಾದ ಇಲ್ಲಿಂದನೇ ಆಶೀರ್ವಾದ ತಗೊಂತಿದ್ದೀನಿ. ನಮ್ಮ ಮಲ್ಲಮ್ಮ ಅಮ್ಮನ ಜೊತೆ ಮಾತಾಡೋಕೆ ನನಗೂ ಕೂಡ ತುಂಬ ಖುಷಿ ಆಗ್ತಿದೆ. ಎಲ್ಲ ಒಂದು ಮಾತುಗಳನ್ನು ಮಾತಾಡೋಣ. ಬಿಗ್ ಬಾಸ್ ಮನೆಗೆ ಏನಾಯಿತು, ಎತ್ತ ಇಲ್ಲ, ಯಾರ್ಯಾರು ಏನೇನು ಮಾತಾಡ್ಕೊಂಡ್ರು, ಯಾರ್ಯಾರು ಏನೇನು ಬಡಿವಾರಗಳು ಮಾಡಿದರು, ಏನೇನು ಜಗಳಗಳು ಮಾಡಿದರು, ಅವೆಲ್ಲ ಒಂದು ಇವತ್ತು ನಾವು ಮಾತಾಡ್ಬೋಣ. ನಮ್ಮ ಒಂದು ಭಾಷೆ ಶೈಲಿಯಲ್ಲೇ ಕೆಲವು ಸ್ವಲ್ಪ ಜಾಸ್ತಿ ಇರುತ್ತೆ. ಉತ್ತರ ಕರ್ನಾಟಕ ಮಾತು. ಏನಂಗೆ ಶುರು ಮಾಡೋಣ? ಓಕೆ. ಜನಗಳಿಗೆ ನಮಸ್ಕಾರ ರೀ. ನಮಗೆ ಮಾತಾಡೋಂಥ ಅವಕಾಶ ಸಿಕ್ಕದ ಎಲ್ಲ ನಮ್ಮ ಕರ್ನಾಟಕ ಜನರಿಗೆಲ್ಲ ನಮಸ್ಕಾರ. ಮಾತಾಡೋ ಅವಕಾಶ ಸಿಕ್ಕದೇನು? ನಿಮ್ದು ಮಾತೆಲ್ಲ ಜಮಾಯಿಸ್ತಾ ಇದ್ದೀರಾ ಎಲ್ಲ ಕಡೆ. ಏನು ಹೆಂಗಿದೆ? ಸೂಪರ್ ಅದ ರೀ. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರಿ, ಹೆಂಗಿತ್ತು ಬಿಗ್ ಬಾಸ್ ಮನೆ? ಬಿಗ್ ಬಾಸ್ ಮನೆ ಮರಿಲಾರ್ದಂತ ಅದ ರೀ. ಬಿಗ್ ಬಾಸ್ ನಾವು ಜೀವಂತನ ಮರಿಲಾರ್ದಂತ ಜಾಗ ಅದು. ಬಿಗ್ ಬಾಸ್ ಮನೆಗೆ ಅಂದ್ರೆ ಹೋಗ್ಬೇಕಂದ್ರೆ ನಮ್ಮ ಕಡೆ ಜನಗಳಿಗೆಲ್ಲ ಹೆಂಗಪ್ಪ, ಹೆಂಗಿರ್ತತಪ್ಪ, ಏನಪ್ಪ, ನಮ್ಮನ್ನ ಯಾರು ಕರ್ಕೊಂತಾರಪ್ಪ ಅಂತ ಹಂಗಿರ್ತೈತೆ. ಉತ್ತರ ಕರ್ನಾಟಕ ಮಂದಿಗೆ ಬಿಗ್ ಬಾಸ್ ಅಲ್ಲಿ ದೂರ ಇದ್ ನೋಡ್ಕೊಂಡೆ ಖುಷಿ ಪಡೋ ಜನ. ನಾವೆಲ್ಲ ಅಂತ ಅನ್ಕೊಂಡಿರಕಲ್ಲ, ಹಂಗಿರ್ತತ್ ನಮ್ದು. ಹೌದೌದ್ರಿ, ನಾನು ಮೊದಲು ಹಂಗೆ ಅನ್ಕೊಂಡೆ. ಹೋಗ್ಬಿಟ್ರಿ ನಿಮ್ಮನ್ನ ಕರೆದು ನಮಗೆ ಗೊತ್ತಿಲ್ಲ ಯಾವ ಮಲ್ಲಮ್ಮ ಅಂದ್ರೆ ನಾನು ನಿಜ ಹೇಳ್ಬೇಕಂದ್ರೆ ನನಗೆ ಫಸ್ಟ್ ಗೊತ್ತಿರ್ಲಿಲ್ಲ. ಆಮೇಲೆ ತಿಳ್ಕೊಂಡೆ ಏನಪ್ಪ ನಮ್ಮ ಮಂದಿ ಹೋಗವ್ರೆ, ಯಾರಿವ್ರು ಹೆಂಗೆ ಅಂತ ನೋಡಿ ಅವಾಗ ಗೊತ್ತಾಯ್ತು. ಬಿಗ್ ಬಾಸ್ ಮಾಡಿರೋದೇ ಸರಿಯಾಗಿರೋದನ್ನ ಸೆಲೆಕ್ಟ್ ಮಾಡಿರೋದ್ರೆ ಅನ್ಕೊಂಡೆ. ಗೊತ್ತಾಯ್ತು. ನಿಮ್ಗೆ ಹೆಂಗ ಅನಿಸ್ತು? ನಿಮ್ನ ಇಲ್ಲ ಬಿಗ್ ಬಾಸ್ಗೆ ನೀವು ಬಂದಿರಿ, ನೀವು ಬರ್ರಿ ಅಂತ ನಿಮ್ಗೆ ಕರೆದಾಗ ಹೆಂಗ ಅನಿಸ್ತು ನಿಮ್ಗೆ? ನಮ್ಗೆ ಖುಷಿ ಆಯ್ತು ರೀ, ಸೆಲೆಕ್ಟ್ ಆಯ್ತು, ಖುಷಿ ಆಯ್ತು. ನಮ್ಮ ಮೇಡಮ್ ರೀ. ಬಿಗ್ ಬಾಸ್ ಅಂದ್ರೆ ಏನಂತ ಗೊತ್ತಿತ್ತಾ? ಮೊದಲು ನೋಡ್ತಿದ್ದೇವೆ, ಗೊತ್ತಿತ್ತು. ನಾವು ಹೋಗ್ಬೇಕು, ಅದ್ರೊಳಗಡೆ ಕಾಣ್ಬೇಕು, ಟಿವಿ ಒಳಗಡೆ ಸ್ವಲ್ಪ ಆಟ ಆಡ್ಬೇಕು ಅಂದ್ರೆ ಹೆಂಗ ಖುಷಿ ಅನಿಸ್ತದ ಅಂತ ಅನಿಸ್ತಿತ್ತು ನೋಡಿದ್ರ. ಆಮ್ಯಾಗ ಒಂಥರ ಬಿಡು ಅಲ್ಲೇನು ಹೋಗ್ತೀವಿ ನಾವು, ನಮ್ಗೆ ಯಾರು ಕರಿತಾರೆ, ನಮ್ಗೆ ಹೊಲ ಮನೆ ಕೆಲಸ ಮಾಡೋರು. ಹೊಲ ಮನೆ ಕೆಲಸ ನಾವು ಹಳ್ಳಿ ಏನಲ್ಲ, ಒಂದು ಮೇಕಪ್ ಮಾಡ್ಕೊಳ್ಳೋ, ಒಂದು ಇದು ಹಾಕೊಳ್ಳೋರಲ್ಲ, ನಮ್ಮನ್ನೆಲ್ಲ ಯಾರು ಕರ್ಕೋತಾರಂತ ಒಂದು ರೀತಿ ಅನ್ಕೊಂಡು ಸಮಾಧಾನಾಗಿ ಇದ್ದು ಬಿಡೋದ್ರಿ. ಅದು ನಮ್ಮ ಮನಸ್ಸಿನಾಗ ಅನ್ಕೊಳ್ಳೋದು. ಮತ್ತು ಮಂದಿ ಇದ್ರಂದ್ರೆ ಎಲ್ಲೆಲ್ಲಿ ಕನಸು ಕಟ್ಕೊಂಡ್ರ ಅದಂತಾರ. ನಮ್ಮ ಕಡೆ ಏನೋ ಸ್ವಲ್ಪ ಜಾಸ್ತಿ ಇದು ಮಾಡಿ ಸಿಟಿಗೆ ಹೋಗಿ ಬಂದ್ ಮತ್ತೆ ನಾವು ಹಳ್ಳಿಗೆ ಹೋಗ್ಬಿಟ್ರೆ ಏನೋ ಸ್ವಲ್ಪ ಇದು ಮಾಡಿದ್ರೆ ಇದೇನಿದು ಕೋಳಿ ಹಿಂಗ್ ಮಾಡ್ತಿದ್ದು ಇದೇನು ಇವಾಗ ಏನೋ ಒಂದ್ 2 ತಿಂಗಳು ಹೋಗ್ಬಂದ್ರೆ ಮಾಡ್ತಿದ್ದು ನನ್ನ ತಂದೆ ಅಂತಾರ. ಹೌದೌದು, ಕರೆಕ್ಟ್ ಇದು ಮಾತಿದ್ದು ನಮ್ಮ ಮಂದಿ ಇದೆ. ಇದೆ, ಅದಕ್ಕೆ ನಾವು ಎಲ್ಲಿಗೆ ಹೋದ್ರೂ ಚೇಂಜ್ ಆಗಿಲ್ಲ, ನಮ್ಮ ಹಳ್ಳಿ ಭಾಷೆನೇ ಆಡೋದ್ರಿ, ಆಡ್ತೀವಿ. ನಿಮ್ಗೆ ಹಂಗ ಅನಿಸ್ತ ಮಾತು ಕೇಳಿ? ನಮ್ಗೆ ನಮ್ಮ ಮಂದಿ ಅಂದ್ರೆ ನಾವೇನ್ ಸುಮ್ಮನೆ ಬಿಟ್ಕೊಳ್ತೀವಿ. ಅಲ್ಲಿ ಹಂಗ ಅನ್ಸ್ರಿ, ಹೋಟೆಲ್ಗೆ ನಾಷ್ಟ ಮಾಡಕ್ ಹೋಗಿದ್ವಲ್ಲ, ಹೋಗಿದ್ದಿಲ್ಲ, ಹೆಂಗೈತ್ರಿ? ಎಷ್ಟು ಜನ ಬಂದ್ರು? ಎಷ್ಟು ಜನ ಬಂದ್ರು. ಅವಾಗ ಯಾರು ಮಲ್ಲಮ್ಮ ಅಂದ್ರೆ ಯಾರು ಗೊತ್ತೇ ಇದ್ದಿಲ್ಲ. ಬಿಗ್ ಬಾಸ್ ಹೋಗಕ್ಕೆ ಮುಂಚೆ ಏನೋ ಸ್ವಲ್ಪ ಜನ ಗೊತ್ತಿತ್ತು, ವಿಡಿಯೋ ಮಾಡ್ತಿದ್ರ ಅಂತ. ಈಗ ತುಂಬಾ ಜನ ಯಾರು ಗುರ್ತಿರ್ಲಾರ್ದವ್ರು ಒಬ್ರು ಇರಲ್ಲ, ಎಲ್ಲರೂ ನೋಡಿ. ನಿಮಗೆ ಅಲ್ಲಿ ಊಟ ತಿನ್ನಕ್ ಟೈಮ್ ಸಿಗ್ತಿಲ್ಲ, ಟೀ ಕುಡಿಯಕ, ಚಾ ಕುಡಿಯಕ್ ಟೈಮ್ ಸಿಗ್ತಿಲ್ಲ. ನೋಡ್ರಿ ಹಂಗದ ಯಾರು ಬಿಗ್ ಬಾಸ್ ಮನಿದು. ತುಂಬಾ ತುಂಬಾ ಇಷ್ಟೊಂದು ಖುಷಿ, ತುಂಬಾ ತುಂಬಾ ಹ್ಯಾಪಿಯಾಗಿ ಖುಷಿ ಮಾಡಿ ಬಂದೆ ನೋಡಿ. ಖಂಡಿತ ನಿಮ್ಮ ಮಾತ್ನಾಗ ನಾವು ಗಮನಿಸ್ತಾ ಇದೀವಲ್ಲ, ಗೊತ್ತಾಗ್ತೈತೆ ಎಷ್ಟು ಖುಷಿಯಾಗಿದ್ದೀರಿ ಅಂತ. ಹೋಗ್ತೀರಿ, ಫಸ್ಟ್ ದಿನ ಹೋಗ್ತೀರಿ, ಹೋದ್ಮೇಲೆ ಮನೆ ಒಳಗೆ ಹೋಗ್ತೀರಿ, ನಿಮ್ಗೆ ಸೆಲೆಕ್ಟ್ ಮಾಡಿರ್ತಾರಲ್ಲ. ಸೆಲೆಕ್ಟ್ ಮಾಡಕ್ಕೆ ಮುಂಚೆ ಫೋನ್ ಮಾಡಿ ಯಾಕೆ ಕರೆದಿದ್ದು ನಿಮ್ಗೆ? ನಮ್ಮ ಮೇಡಮ್ ಅವ್ರಿಗೆ ಗೊತ್ತಾರೆ. ಅವರೇ ನಮ್ಗೆ ಹೇಳಿದ್ದು. ಖುಷಿ ಆಯ್ತು ರೀ. ಅವಾಗ ಮೊದಲನೇ ದಿನ ಮನೇಲಿ ಒಳಗಡೆ ಹೋಗ್ಬಿಟ್ರಿ, ಹೋದ್ರಿ ಏನ್ ಮಾಡ್ಬೇಕು ಎತ್ತ ಅಂತ ಸರಿಯಾಗಿ ಕರೆಕ್ಟ್ ಆಗಿ ಗೊತ್ತಿರಲಿಲ್ಲ. ಕೆಲವೊಂದು ಆಟಗಳು ಆಡ್ತಾರೆ, ಫುಲ್ ಕನ್ಫ್ಯೂಸ್, ಏನೋ ಗೊತ್ತಿಲ್ಲ. ಹೆಂಗ್ ಮಾಡಿದ್ರಿ?
ಇಲ್ಲ ಅಲ್ಲಿ ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ನಾನೇ ಅಲ್ಲ ಗೆದ್ದಿದ್ದು ಫಸ್ಟ್ ಅದೇನೋ ಫಸ್ಟ್ನೇ ತಗೊಳಕ್ ಆಟ ಹೋಗ್ತೀರಾ? ಅಲ್ಲ, ಅದೇನೋ ಅದು ತಗೊಳಕ್ ಹೋಗ್ತೀರಾ? ಅದೇನ್ ಕತೆ? ಜನ ಎಲ್ಲ ನೋಡಿ ನಗ್ತವ್ರೆ, ಮಲ್ಲಮ್ಮ ಅದು Big Boss ನೋಡೇ confuse ಮಾಡ್ತಾವಳೆ ಅಂತ ಜನ. ಅದು ಕರೆಕ್ಟ್ ಅದು ಅರ್ಥ ಆಗಲಿ. ನಾನು ಇನ್ನೊಂದು ಇದು ಅದು ನೋಡೋದು ಟೇಬಲ, ಆ ಟೇಬಲ್ಗೆ ಅಂದ್ರೆ ಗೊತ್ತಾಯ್ತು. ಆ ಟೇಬಲ್ ಮ್ಯಾಗಿನ ತೆಳಗಿಡು ಅಂದರು. ಒಂದು ಸ್ವಲ್ಪ ಮ್ಯಾಗಿತ್ತಲ್ಲ ಅದು, ಮತ್ತು ಇಲ್ಲಿದೆ ಇಲ್ಲಿ ಇಡು ಅಂತಾರ. ನಾನು ಹಂಗಿಟ್ಟೆ. ನಾನು ಆ ಕಡೆ ಪಕ್ಕದಾಗಿದ್ದು ನೋಡಲಿ, ನಾನು ಆ ಕಡೆ ಈ ಕಡೆ ನೋಡಲಿಲ್ಲ. ನಾನು ಮೊದಲು ಆ ಪುಟ್ಟಿನೇ ನೋಡಿದೆ. ನಾನು ಆ ಪಕ್ಕದಾಗಿದ್ದದ್ದು ಗೊತ್ತಾಗಲಿಲ್ಲ ನನಗೆ. ಅದೊಂದೇ ಕಂಪೀಜ್ ಆಯ್ತು ಫಸ್ಟಿಗೆ. ಹೆಂಗೆ ಕಂಪೀಜ್ ಆಗಲ್ಲ ರೀ? ಕಂಪೀಜ್ ಹೆಂಗಾಗಲ್ಲ? ಅದ್ರಾಗ ಅದು ದೊಡ್ಡ ಮನಿ. ಅವ್ರು ಅವಾಜ್ ಮಾಡಿದಾಗೆ ಗಡಗಡ ಅಂದು ಬಿಡೋದು ಮನಿಯ. ಹಾಂ, ಅದಕ್ಕೆ ಮತ್ತೆ ಹೋಗಿ ಹಣ್ಣು ತೊಗೊಂಡು ಕಡಿಟ್ಟು ಬಂದೆ. ಅಂಜಿಕೆ ಆಯ್ತು. ಹಾಂ, ಸ್ವಲ್ಪ ಭಯ ಆಗ್ತಾವತ್ತ. ಅಲ್ಲಿ ಅವಾಜ್ ಮತ್ತೆ ಹಿಂಗೆ ರೂಮ್ ಇತ್ತು. ಅದು ತಿರದ್ದು ಅವಾಜ್ ಅದು. ಹಾಂ, ಗಾಬರಿ ಆಯ್ತು. ಅದನ್ನ ನೋಡಿ ಅಂದಾರ ಅನ್ನತ್ತೀನಿ ಮಲ್ಲಮ್ಮ ಫಸ್ಟಿಗೆ ಬರ್ತಾಳ ಅಂತ. ಅಲ್ಲ ರೀ, ನನಗೆ ಗೊತ್ತು. ಫುಲ್ ಎಲ್ಲ ಚೆಕ್ ಮಾಡ್ತಾವಳೆ, ಏನು ಅಲ್ಲಿ ಬಂದವ್ರು ಕನ್ಫ್ಯೂಸ್ ಆಗ್ತಿಲ್ಲ. ಬಿಗ್ ಬಾಸ್ ಏನ್ ಹೇಳ್ಬೇಕು ಮಲ್ಲಮ್ಮಗೆ ಅಂತ ಗೊತ್ತಾಗ್ತಿಲ್ಲ ಅಂತ ಮಾತಾಡ್ತಾವ್ರೆ. ಹೌದು, ಹೊರಗಡೆ ನಾವು ನೋಡ್ತಿದೀವಲ್ಲ. ಹಾಂ ಹಾಂ, ಮಲ್ಲಮ್ಮ ನಿಮ್ಗೆ ಹಂಗೆ ಅನಿಸ್ತಲ್ಲ? ಅವ್ರು ಹೇಳ್ತಾವ್ರೆ, ಅವ್ರು ಹೇಳ್ತಿರೋದು ನೀವು ಮಾಡ್ತಿರೋದಂದ್ರು. ಅವ್ರ ಆ ಕಡೆ ಅಲ್ಲಿ ಎತ್ತಾವಣ ಇಡಿ ಅಂತ ನೀವು ಏನ್ ಮಾಡ್ಬೇಕಂತ ಸ್ವಲ್ಪ ನಿಂತ್ಕೊಂಡ್ಬಿಟ್ರಿ. ಹೌದು, ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಗೆರಿ ಪರಿ ಬರ್ದಿದ್ರು, ಗೆರಿ ಬರ್ದಾರ ಹಂಗ ಹಿಂಗಂದ್ರಲ್ಲ. ಮತ್ತೆ ಇನ್ನದೇ ಅದೇ ಫಸ್ಟ್ ನಮಗೆ ಗೆರೆ ಗೊತ್ತಿರೋದು ಚಿಕ್ಕವರಿಂದ ಕುಂಟೆ ಮೇಲೆ ಹಾಕೊಂಡು ಗೆರೆಗೆ ಅದು ಒಂದೇ. ಹಂಗಂದ್ರೆ ಅವತ್ತು ಕಂಪೀಸ್ ಆಯ್ತು ಅಂದ್ರಲ್ಲ ಅವತ್ತ. ಗೊತ್ತಾಗಲ್ಲ ಈಕೆ ಫಸ್ಟ್ನೇ ವಾರಿಗೆ ಬರ್ತಾಳಂತ. ಹೌದು. ಹಾಂ, ಎಲ್ಲ ಹೆಂಗಾಗ್ಬಿಟ್ಟೈತಂದ್ರೆ ಬಿಗ್ ಬಾಸ್ ಮನೆಗೆ ಜಾಸ್ತಿ ಫೇಮಸ್ ಆಗಿರ್ಬೇಕು, ಫ್ಯಾಷನ್ ಮಾಡ್ಬೇಕು, ಇದು ಚಂದ ಇರ್ಬೇಕು, ಚಂದ ಇರ್ಬೇಕು, ಮೇಕಪ್ ಮಾಡ್ಬೇಕು ಕರೀತಾರ ಅನ್ನೋದೊಂದು ಮಾತು. ಹಂಗೆ ಅನಿಸ್ತು ನನಗೆ ಮೊದಲು ಫಸ್ಟ್. ಯಾವಾಗ ಏಕ್ ಸಡನ್ ಮಲ್ಲಮ್ಮ ಅವ್ರನ್ನ ಕರೆಸ್ಬಿಟ್ರು ಎಲ್ಲರಿಗೂ ಚಾಕು. ಅನ್ಕೊಂಡೇ ಇರ್ಲಿಲ್ಲ ಮಲ್ಲಮ್ಮ. ಶಾಕ್ ಆಯ್ತಲ್ರಿ ನಿಮ್ಗನ? ನಾವು ಏನೇನೋ ಲೆಕ್ಕಾಚಾರ ಮಲ್ಲಮ್ಮ ಅಂದ್ರೆ ಎಂತ ಕೇಳೋಣಂಗಾಗಿತ್ತಲ್ಲ ರೀ. ಕೂಡಿಸಿ ಬಾರಿಸಿ ಗುಣಾಕಾರ ಎಲ್ಲ ಮಾಡಿ ಇವ್ರು ಹೋಗ್ತಾರೆ ಅಂತ ಯೋಚನೆ ಮಾಡಿದ್ವಿ. ಗೊತ್ತಾಗಿಲ್ಲ ನೀವ್ ಎಲ್ಲಿದ್ರ ಗೊತ್ತಿಲ್ಲ ನಮ್ಗೆ. ಮಲ್ಲಮ್ಮ ಅಂತ ಹೆಸರು ಬಂತು. ಮಲ್ಲಮ್ಮ ಅಂದ್ರೆ ಹಳ್ಳಿ ಹೆಸರದಲ್ಲಿ ಇದು ಅಂದ್ರೆ ಅಲ್ಲ, ಇದು ಹಳ್ಳಿ ಹೆಸರ ಬೆಂಗಳೂರು ಹೆಸರು ಅಂತ ಅಲ್ಲ ಆಗ್ಯದಿಲ್ಲ ನಿಮ್ಗ? ಆಮೇಲೆ ಬಿಗ್ ಬಾಸ್ ಪಕ್ಕ ಏನೋ ಒಂದು ಪ್ಲಾನ್ ಮಾಡ್ಯಾರ ಈ ಸಲ. ಮಾಡ್ಬಿಟ್ಟೆ ಮಲ್ಲಮ್ಮ ಗೆಲ್ತಾರ. ಈ ಸಲ ಗೆದ್ರೆ ಮಲ್ಲಮ್ಮೆ ಗೆಲ್ತಾರ ಅನ್ನೋ ಜನಗಳು ಫಸ್ಟ್ ಇದೇ ದಿನಾನೇ ಶುರು ಆಗಕ್ಕೆ ಮುಂಚೆನೆ. ಯಾಕಂದ್ರೆ ನೀವ್ ಹಂಗ ಮಾತಾಡ್ತಿದ್ರಿ. ಅಲ್ಲಿ ಹೋದ್ಮೇಲೆ ಒಳಗ ಶುರು ಆಯ್ತು ಮಲ್ಲಮ್ಮ ಒಂದಿನ ಏನೋ ರಚಿಗೆದ್ರೆ ಮಲ್ಲಮ್ಮಂದ ಎಲ್ಲ ಫುಲ್ ಆಟ. ಬಿಗ್ ಬಾಸ್ ಮನೆಲ್ಲ ಮಲ್ಲಮ್ಮಂದ ಅನ್ನೋ ತರ ಇತ್ತು. ನೀವ್ ಹೆಂಗ್ ಆಡ್ಕೊಂಡು ಹೋದ್ ಎಲ್ಲ ಕಡೆ ಹೆಂಗ್ ಹೊಂದಾಣಿ. ಫಸ್ಟ್ನೇ ದಿನ ನೀವು ಹೋದಾಗ ನಿಮ್ನ ಯಾರು ಚೆನ್ನಾಗ್ ಮಾತಾಡ್ತಿದ್ರು? ಎಲ್ಲರೂ ಮಾತಾಡ್ಸಿರ್ಬಿಡು ಚೆನ್ನಾಗಿ. ಅವರು ಬಂದಿರಲ್ಲ ಧನುಷ್ಯ, ಅವ್ರೆಲ್ಲರೂ ಚೆನ್ನಾಗೇ ಮಾತಾಡ್ಸಿರು ಹೋದ ದಿನ. ನಾವು ಹೋದ್ಮೇಲೆ ಇವರು 4 ಜನ ಬಂದರು. 4 ಜನ. ಹಾಂ, ಇವರು ಧ್ರುವಂತ ನನ್ನ ಹೋಗೋಣ ಧ್ರುವಂತ ಬಂದ. ಧ್ರುವಂತಾಗನ ಅವ್ರು 3 ಜನ ಬಂದರು. ಮಾಳು, ಈ ರಕ್ಷಿತಾ, ಬಂಧನ, ಇವ್ರು 3 ಬಂದರು. ಅವ್ರು 3 ಬಂದ್ರು. ಅವತ್ತೇ ಕಳಿಸಿದ್ರು ಆ ಹುಡುಗಿನ. ಅದೇ ಅಳಳೈತೆ. ನಾನು 2 ಹುಡುಗಿಯರು ಇರಲಿ ಅಂತಂದೆ ನಾನು. ಅದು ಎಲ್ಲರೂ ಕೂಡ ಹುಡುಗಿನ ಕಳಿಸಿಬಿಟ್ರು. ಬಂದ್ರು ಬಿಡೋಕೆ ಒಂದು ವಾರ ಅಲ್ಲಿ ಎಲ್ಲೇ ರೂಮಲ್ಲಿ ಇದ್ದು ಮತ್ತೆ ವಾಪಸ್ ಬಂದರು. ವಾಪಸ್ ಬಂದು ಎಲ್ಲರಿಗೆ ಹುಚ್ಚು ಕೆಚ್ಚಾಗ್ತಾಳೆ. ಹಂಗಿರ್ಬೇಕು. ಬಾಯ್ ಬಡಿಕೆ. ಬಾಯ್ ಬಡಿಕೆ. ಬಾಯ್ ಬಡಿಕೆ ಇಲ್ಲ, ಹಂಗೆ ಇರ್ಬೇಕ್ರಿ. ಇದ್ರ ಹಂಗೆ ಇರ್ಬೇಕು, ಹುಡುಗಿ ಥರನೇ ಇರ್ಬೇಕು. ಹಂಗಿದ್ರೆ ಅಲ್ಲಿ ನಡೆಯೋದಿಲ್ಲ, ನಡೆಯಂಗಿಲ್ಲ ಅಲ್ಲಿ. ಹೌದು, ಅವಳಿಗೆ ಕರೆಕ್ಟ್ ಆಗಿದ್ದಾಳೆ. ನೀವು ಇರ್ಬೋದಿತ್ತಲ್ಲ. ಮಾತಾಡಕ ಬರ್ತದಲ್ಲ ಆಕೆ. ಎಲ್ಲ ಇಡೆಪಾಡಿ ಎಲ್ಲ ಮಾಡಿ ಓದಾಳ. ಸ್ವಲ್ಪ ಇದು ಆಯ್ತು, ನಾವು ಓದಿಲ್ಲಲ್ಲ, ಹಂಗಾಗಿ ಸ್ವಲ್ಪ ಓದಿಲ್ದಾರ ನೀವು ಜೀವ ಜಗ್ಗ ಬಿಡ್ರಿ. ಜಗ್ಗ ಫೇಮಸ್ ಆಗಿರಲ್ಲ, ಇನ್ನೇನ್ ಬೇಕು? ಸಾಕು, ಇಷ್ಟ ಬಿಡ್ರಿ. ಸಾಕು, ಸಿಕ್ಕದ ಶಿವ ನಮ್ಮ ಪಾಲಿಗೆ ಬಂದಿದ್ದು ಅಷ್ಟೇ ಪಂಚಾಮೃತ. 5 ವಾರ ಇದು ಬಂದ್ರಿ. 5 ವಾರ ಎಷ್ಟು ಜಲ್ದಿ ಕಳೆದೈತೆ ಅಂತ ಅನ್ಸ್ತಾ? ಅಯ್ಯ ಅನಿಸಿಲ್ಲ ರೀ. ಏನೋ ಒಂದು 2 ವಾರ 3 ವಾರ ಇದ್ದೀವ ನಂಗಾಯ್ತು ಅಷ್ಟೇ. ಅಲ್ಲಿ ವಾರನ ಗೊತ್ತಾದಿಲ್ಲ, ತಿತ್ತಿನ ಗೊತ್ತಿಲ್ಲ, ದಿವಸ ವಾದದ್ದೇ ಗೊತ್ತಾಗ್ತಿರ್ಲ ಅಲ್ಲಿ. ಯಾರು ನೆನಪುನೇ ಆಗ್ತಿದ್ದಿಲ್ಲ. ಬೆಳಗ್ಗೆಯಿಂದ ಏನೇನು ಮಾಡ್ತಿದ್ರಿ ನೀವು? ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಏನಾದ್ರು ಏನು ಆಟ ಆಡೋದು, ಕೆಲಸ ಏನು ನಿಮ್ಗೆ ಏನು ಕೊಟ್ಟಿದ್ರು ಜಾಸ್ತಿ?
ಆಟ ಆಡೋದೇ ಅದೇ ಮುಂಜಾನೆ 10 ಗಂಟೆಗೆ 11 ಗಂಟೆಗೆ ಎಬ್ಸೋರು, ಹಾಡು ಹಾಕೋರು, ಡ್ಯಾನ್ಸ್ ಮಾಡೋರು. ಡ್ಯಾನ್ಸ್ ಮಾಡ್ತಿದ್ರಾ? ಹಾಂ ಮಾಡ್ತಿದ್ದೆ. ನಾವು ನೋಡಿದೀವಿ, ಆದ್ರೆ ಅಷ್ಟೊಂದು ಅದೇ ಅವ್ರು ಕೂಡ ಇದಕ್ಕಿಂತ ಮುಂಚೆ ಏನೋ ಡ್ಯಾನ್ಸ್ ಮಾಡ್ತಿದ್ರಾ ಎಲ್ಲಾದ್ರೂ? ಎಲ್ರಿ ಹೊರಗಡೆ ಮನೆಗೆ ಹೋಗಕ್ಕೆ ಮುಂಚೆ ಡ್ಯಾನ್ಸ್ ಗೊತ್ತಿತ್ತಾ? ಇಲ್ಲ ರೀ. ಕುಣಿಬೇಕಂದ್ರು ಅವ್ರು ಕೂಡ ಮಾಡಬೇಕಲ್ಲ, ಹೆಂಗನ ಒಂದು ಮಾಡೋದು ಅವ್ರು ನೋಡಿ ಅಲ್ಲಿಂದ ಸ್ನಾನ ಮಾಡೋದು, ದೇವ್ರಿಗೆ ದೀಪ ಹಚ್ಚೋದು, ಊದಿನ ಕಡ್ಡಿ ಹಚ್ಚೋದು, ಸಣ್ಣ ಮಾಡೋದು, ಆಮೇಲೆ ಅಡುಗೆ ಚಾಲು ಮಾಡೋದು. ಅಡುಗೆ ಪಾತ್ರೆ ತೊಳೋರು ಪಾತ್ರೆ. ಹಾಂ, ಯಾರ ಕೆಲ್ಸಕ್ಕೆ ಅವ್ರು ನೀವು ಇದನ್ನ ಮಾಡ್ಬೇಕು ಇದನ್ನ ಮಾಡೋ ಮತ್ತು ಹಂಚ್ಕೊಂಡಿದ್ರು. ನಮ್ಮ ಈಗ ಅಲ್ಲಿ 10 ಗಂಟೆಗೆ 11 ಗಂಟೆಗೆ ಎಬ್ಬಿಸ್ತಾರ ಅಂತಂದ್ರಿ ಮಕ್ಕಂಡಿರೋರ್ನ. ನಾವು ಮಾಮೂಲಿ ಊರುಗಳಾಗೆಲ್ಲ 4 ಗಂಟೆಗೆ 5 ಗಂಟೆಗೆ ಎದ್ದೇಳ್ತೀವಿ, ನಾವು ಹೊಲಕ್ಕೆ ಹೋಗ್ತೀವಿ. ಹೌದು ಹೌದು. ನಿಮ್ಗೇನೋ ನಂಗೆ ಅನಿಸ್ತು, ಏನಪ್ಪ ಇವರು ನಾವು ಅಲ್ಲಿ ಹಂಗಿರೋರು ಇಲ್ಲಿ ಹಿಂಗೆ ಎದ್ದೇಳಿಸ್ತಾರೆ, ಎಷ್ಟು ಸೋಂಬೇರಿಗಳು. ಹಾಂ, ಮತ್ತೆ ಹಂಗೆ ಅನಿಸ್ತದ. ನಮಗೆಲ್ಲ ದೌಡ ಎತ್ತರ ಆತಿತ್ತು, ಮತ್ತೆ ಇನ್ನೂ ಯಾರು ಎದ್ದಿರಂಗಿಲ್ಲ, ಸುಮ್ಮನೆ ಹೊಚ್ಕೊಂಡು ಮಕ್ಕೊಂಡ್ಬಿಡ್ತಿದ್ದೆವು. ದೌಡ ಎತ್ತರ ಆತಿತ್ತು ನಮ್ಗಂತರ್ಕು. ಅಂದ್ರೆ ಅಲ್ಲಿ ಅಂದ್ರೆ ನೀವು ಜಲ್ದಿ ಎಚ್ಚರ ಆದ್ರೂ ಕೂಡ ಎದ್ದೇಳ್ಬಾರ್ದು ಅಂತ ಏನ್ ಹೇಳಿದ್ರ? ಇಲ್ಲ, ಎದ್ದೇಳ್ಬೇಡ ಅಂತ ಹೇಳಿದ್ರ. ತಿನ್ನ ಯಾರು ಎದ್ದಿರಲ್ಲ, ಹಾಡ ಹಾಕಿ ಡ್ಯಾನ್ಸ್ ಮಾಡ್ತಾನೆ, ಏನು ಮಾಡಂಗೂ ಇಲ್ಲ. ಅದು ಹಾಡ ಹಾಕಿ ಡ್ಯಾನ್ಸ್ ಮಾಡಿದ್ರೆ ಮುಂದಿನ ಕೆಲಸ. ಹಳೆ ಸಿನಿಮಾದ ಒಂದು ಟೆನ್ನಿಸ್ ಕೃಷ್ಣಂದ ಐತೆ ಡೈಲಾಗ್, ಇನ್ನು ಬೆಲ್ಲ ಹೊಡೆಯಲಿಲ್ಲ ಅಂತ ಐತಂದು. ಆತರ ನೀವು ಅಲ್ಲಿ ಹಾಡ ಹಾಕಿದ್ರೆ ಮಾತ್ರ ಎದ್ದೇಳೋದು. ಹಾಡ ಹಾಕಿದ್ರೆ ಮಾತ್ರ ಎದ್ದೇಳೋದು. ಮಕ್ಕಳದೇನ ಲೈಟ್ ಆಫ್ ಹಾಕಿದ್ದು ಮಕ್ಕಳದು. ಲೈಟ್ ಆಫ್ ಆಗತ್ತಾನ ಮಕ್ಕಳದೇ ಇಲ್ಲ. ಹಾಂ, ಸ್ವಲ್ಪ ಕಣ್ಣು ಮುಚ್ಚಿದ್ರೆ ಬೌ 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 ಅಂತ ನಾಯಿ ಬಗ್ಳಿಸೋರು. ನಾಯಿ ಸೌಂಡ್ ಹಾಕಿಬಿಡೋರು, ಹೆಸರಾಗಿ ಬಿಡೋದು. ಯಾರು ಮಕ್ಕಳು ಅವ್ರ ಹೆಸರು ಹೇಳ್ತಿದ್ರು. ಲೈಟ್ ಆಫ್ ತನಕ ಹಾಂ ಮನಗದಿಲ್ಲ. ಇಲ್ಲ ಇಲ್ಲ, ಮಕ್ಕಳದಿಲ್ಲ, ಸೌಂಡ್ ಹಾಕ್ತಾರ, ಎದ್ದೇಳ್ಬೇಕು. ಹಂಗೆ ಅಲ್ಲಿ ರೂಲ್ಸ್. ಲೇಟಾಗಿ ಮಲಗಿಸ್ತಾರಲ್ಲ ರಾತ್ರಿ ಎಷ್ಟು? ಹ್ಞೂ, ಅದೇ ಎಷ್ಟ್ರಿ 10 ಗಂಟೆ ಅಡುಗೆನೇ ಆಗಲ್ಲ. 1 ಗಂಟೆ ಆಗ್ತಿತ್ತು, 2 ಗಂಟೆ ಆಗ್ತಿತ್ತು, 3 ಗಂಟೆಗೆ ಮಕ್ಕಂಡಿವಿ. ಹಂಗೆ ಆಗ್ತಿತ್ತು. ಹಾಂ, ಮತ್ತೊಂದು ಸಲ 10 ಮಣಿಗೆ ಆಟ ಕೊಟ್ರಂದ್ರೆ ಮತ್ತು ಅದು ಆಟ ಮುಗಿಸಿ ಅಡುಗೆ ಮಾಡಿ ಉನ್ನಟಿಗೆ ಲೇಟ್ ಆಗ್ತಿತ್ತು. 1 ಗಂಟೆ 2 ಗಂಟೆ ತಾನೆ ಇಲ್ಲಾರ್ದೆ ಮಕ್ಕೊಂಡಿಲ್ಲ ನಾವು. ಅಲ್ಲ, ಅಷ್ಟೊತ್ತು ನಾವು ಎದ್ದಿರಕಲ್ಲ, ಅಷ್ಟೊಂದು ಅಭ್ಯಾಸ ಇರಕಲ್ಲ ನಿಮಗೆ. ಹೆಂಗಾಯ್ತಲ್ಲ ಅಂತ 3 ಗಂಟೆ ತಕ್ಕನ 4 ಗಂಟೆ ತಕ್ಕನ ಅಲ್ಲಿ ನಿದ್ದೆ ಬರ್ಬೇಕು. ನಮ್ದು ಅಡುಗೆ ಮಾಡೋದು ಎಲ್ಲರೂ ಉಣೋದು ನಿದ್ದೆ ಬರ್ತಿದ್ದಿಲ್ಲ ಅಲ್ಲಿ. ಹಾಂ, ಅಭ್ಯಾಸ ಆಗಿಬಿಟ್ಟಿತ್ತು. ಅಭ್ಯಾಸ ಹಿಂಗೆ ಬೆಳಕನೆ ಯಾವಾಗ ನೋಡಿದ್ರು 10 ಮಣಿಗೆ ಅದಂಗೆ ಅನಿಸ್ತಿಲ್ಲ. ಏನು ಈ ಕಡೆ ಗಾರ್ಡನ್ದಲ್ಲಿ ಬಂದ್ರೆ 10 ಮಣಿಗೆ ಅದನ್ ಬೇಕು. ಅಡುಗೆ ಏನೇನು ಮಾಡ್ತಿದ್ರು? ಅಡುಗೆ ಚಪಾತಿ, ಅನ್ನ, ಸಾರು, ಪಲಾವು, ಒಮ್ಮೊಮ್ಮೆ ಸ್ವೀಟು. ಎಲ್ಲ ಕ್ಯಾರೆಟ್ ಅಲ್ವಾ. ನೀವೇನು ಅಡುಗೆ ಮಾಡಿದ್ರಿ? ನಾವು ಚಪಾತಿ ಮಾಡ್ತಿದ್ದೆ. ನಾನು ಚಪಾತಿ ರೊಟ್ಟಿ ಸುಡಬೇಕಿತ್ತು, ಹಿಟ್ಟು ಇದ್ದಿದ್ದಿಲ್ಲ ಅಲ್ಲಿ. ಕೇಳಿದೆ ಎಲ್ಲ 2 ಸಲ. ಏನಂದ್ರು? ಇದು ಇದ್ರೆಲ್ಲ ಕಳಿಸ್ತಿರು, ಸಿಗಲಿಲ್ಲ ಅವ್ರಿಗೆ. ಜೋಳದ ಹಿಟ್ಟು ಸಿಗ್ಲಿಲ್ವಂತ ಅವ್ರಿಗೆ ಬಿಗ್ ಬಾಸ್. 2 ಸಲ ಕೇಳಿದೆ, ಹೇಳಿದೆಲ್ಲ ಕೊಟ್ಟರು. ಅಂದ್ರೆ ಸಿಕ್ಕಿಲ್ಲ ತಗೋರಿ ಅವ್ರಿಗೆ, ಸಿಕ್ಕಿಲ್ಲ ಅವ್ರಿಗೆ. ಸಿಕ್ಕರ್ ಕಳಿಸ್ತಿದ್ರು. ನಮ್ಮ ಮಂದಿಗೆ ಒಂದು ಫೋನ್ ಮಾಡಿ ಇಲ್ಲ, ನನಗೆ ಕೇಳಮಲ್ಲ, ನೀವು ಕೇಳಿದ್ರು ಕಳಿಸ್ತಾರ ನನಗೆ ಕೇಳತ್ತವ್ರು. ಕೇಳಮಲ್ಲ, ನೀವು ಕೇಳಿದ್ರು ಕಳಿಸ್ತಾರ ಅಂದ್ರೆ 2 ಸಲ ಕೇಳಿದೆ ಜೋಳದ ಹಿಟ್ಟು. ಮಾಳುನು ಕೇಳಿದ ಅಂದ್ರೆ ಇಲ್ಲ, ನಾ ಸಿಕ್ಕಿಲ್ಲ, ನಾ ಮಾಳು ಬಿಡು ಅಂತಂದೇವು. 2 ಸಲ ಕೇಳಿಬಿಟ್ಟೆವು. ಕೇಳಿದ್ದೆಲ್ಲ ಕಳಿಸ್ತಿದ್ರು, ಅದೊಂದು ಕಳಿಸಿಲ್ಲ. ಹಾಂ, ಟಪ್ಪ ಟಪ್ಪ ಸೌಂಡ್ ಬರೋದು ನಡೀತಿತ್ತು. ಮಲ್ಲಮ್ಮ ರೊಟ್ಟಿಗೆ ಹೋಗ್ಯಾಳ, ರೊಟ್ಟಿ ಮಾಡಕತ್ತಾಳ ಅಂತ ಗೊತ್ತಾಯ್ತು. ನಾನು ಅದ್ರ ಸಲಿಗೆ ಹಿಟ್ಟು ಕೇಳಿದೆ. ಅದು ಹಿಟ್ಟು ಸಿಗುತ್ತಿತ್ತು, ಎಲ್ಲ ರೆಡಿಮೆಂಟ್ ಅಲ್ಲ ಏನೋ ಗೊತ್ತಿಲ್ಲ. ಹುಡ್ಕಕ್ಕೆ ಹೋಗಿಲ್ಲ, ಯಾರಿಗೆ ಗೊತ್ತ್ರಿ. ಸಿಕ್ಕಿಲ್ಲ ತಗೋರಿ, ಸಿಕ್ಕಿಲ್ಲಾರ ಬಟ್ಟಿಗೆ ಬಿಟ್ರಿ. ಎಲ್ಲ ಒಳ್ಳೆ ಒಳ್ಳೆ ಹಿಟ್ಟು, ಒಳ್ಳೆ ಒಳ್ಳೆ ಅಕ್ಕಿ ಎಲ್ಲ ಬೇಡಿದ್ ಕಳ್ಸೋರ್ಪ. ಆಟ ಎಲ್ಲ ಆಡ್ತಿದ್ರಿ? ಯಾವ ಆಟ ನಿಮಗೆ ಇಷ್ಟ ಆಯ್ತು ಅಲ್ಲಿ? ಅದು ಸ್ವಿಮ್ಮಿಂಗ್ ಪೂಲ್ ಗೆದ್ದಿನಿ ಅಂತೀರಿ. ಸ್ವಿಮ್ಮಿಂಗ್ ಪೂಲ್ ಯಾವತ್ತು ಆಡಿದ್ರಿ ನೀವು ಅಂತ? ಇಲ್ಲ, ಹೊರಗಡೆ ಆಡಿಲ್ಲ ರೀ, ಅಲ್ಲಿ ಆಡಿದ್ದು. ನೀರಂದ್ರೆ ಭಯ ಆಗ್ತಿತ್ತು ಅಂತ ನೀರಾಗ ಇಳಿದವ್ರೆ ಅಲ್ಲ. ಅಲ್ಲಿ ಪಡ್ಕನೆ ಹಾರಿಬಿಟ್ಟೆ ಹೋಗೋಣ. ಅದೊಂದು ಇದು ಅಲ್ಲ, ಖುಷಿ ಅಲ್ಲ. ಆಡಿ ತರಬೇಕು. ಈಸು ಬರಂಗಿಲ್ಲ. ಹಂಗೆ ಏನಕ್ಕಾಗಲ್ಲಕ್ಕಂತ ಏನಕ್ಕಾಗಲಿ, ದೇವ್ರು ಕೊಟ್ಟಂಗೆ ಆಗಲಿ ಅಂತ ಹಾರಿ ಪಡ್ಕೊಂಡು ಹೋಗಿ ಪಡ್ಕೊಂಡು ತೊಗೊಂಡ್ಬಂದುಬಿಟ್ಟೆ. ಅದೊಂದು ಖುಷಿ ಆಯ್ತು. ನೀರಂದ್ರೆ ಭಯ ಆಗ್ತಿತ್ತು, ಒಳಕ್ಕೆ ಹೋಗ್ತಿದ್ದಿಲ್ಲ ನಾವು. ಅದು ಈಸು ಬಂದ್ರೆ ಭಯ ಆಗ್ತಿದ್ದಲ್ಲ, ಏನು ಅನ್ಸಂಗಿಲ್ಲ. ಎಗರ್ತೀವಿ ಅಂತ ಅಲ್ಲಿಗೆ ಹೋಗೋಣ, ಏನು ಭಯನೇ ಆಗಲಿಲ್ಲ ನಾವು. ಹೋಗೋಣ
ಮತ್ತು ಅದಕ್ಕೆ ಬೀಗ ಹಾಕಿದ್ರೆ ನಿನ್ನ ಕೈಗೆ ಏನೋ ನಿಂದಿರಿಸಿ ಮತ್ತು ಅದು ಒಬ್ಬ ಥರನ ನಂದೇ ಕೀಲಿ ತೆರೆದು ಪಟಕನೆ ಮತ್ತು ನಾನೇ ಹೋಗ್ಬೇಕಲ್ಲ ಹೋಗೋಣ ಹಾರನ ತೊಗೊಂಬಂದು ಮತ್ತೊಬ್ಬನ ತೆರೆದೆ ನಾನು ಅದೊಂದು ಖುಷಿ ಆಯ್ತು. ಸಣ್ಣ ಹುಡುಗರಿದ್ದಾಗ ಏನು ಆಟ ಆಡಿದ್ವೋ ಗೊತ್ತಿಲ್ಲ, ಎಲ್ಲ ಆಟಗಳು ಬಂದು ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದು ಎಲ್ಲ ಆಟ ಆಡ್ದೇವ್ ನೋಡಿ. ಕಾಲೇಜ್ಗೆ ಹೋಗ್ಬಿಟ್ರಿ? ಹಾಂ, ಕಾಲೇಜ್ಗೆ ಹೋಗ್ಬಿಟ್ರಿ, ಎಲ್ಲ ಮಾಡಿಬಿಟ್ಟು ಡ್ರೆಸ್ಗಳು ಹಾಕೊಂಡು ಪ್ಯಾಂಟ್ ಹಾಕೊಂಡು ಇದೇ ಟೀ ಶರ್ಟ್ ಪ್ಯಾಂಟ್ ನೀವು ನಿಮ್ಮ ಊರಾಗ ಹಾಕೊಂಡು ಹೋಗ್ರಿ ಏನಂತಾರೆ ಸರ್? ಯಪ್ಪೋ ಏನ್ಮಲ್ಲ ಬಿಗ್ ಬಾಸ್ ಮನೆಗೆ ಹೋಗಿ ಹಾಕೊಂಡು ಬಂದೆ ಅಂತಾರ. ಬೇರೆಯವ್ರು ಬಿಡಿ, ನಮ್ಮ ಹೆಣ್ಮಕ್ಳು ಹೆಂಗಂತಾರೆ ಹಳ್ಳಿ ಕಡೆ? ಅಯ್ಯೋ ಅಲ್ಲಿಗೆ ಹೋಗಿ ಬಿಗ್ ಬಾಸ್ಗೆ ಹೋಗಿ ಪ್ಯಾಂಟ್ ಹಂಗೆ ಗಿಡಿಗೆ ಹಾಕೊಂಬಂದ ಅಂತಾರ. ಇಲ್ಲಿ ಹೊರಗಡೆ ಹಾಕಕ್ಕಾಗಲ್ಲ ರೀ. ಅಂದ್ರೆ ನಾವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂದ್ರೆ ಜನಕ್ಕೆ ಆಸೆ ಅಲ್ವಾ, ನಾನು ಹೋಗ್ಬೇಕಿತ್ತು ಅಂತ. ಹೌದೌದು, ಎಲ್ಲ ಜನಕ್ಕೆ ಕರ್ಕೋರಿ ಅಂತ ಕೇಳ್ತಾರೆ. ಕೇಳ್ದೇನೆ ಬಂತದು, ಕೇಳ್ದಂಗೆ ಬಂತದು. ಎಷ್ಟು ಅದೃಷ್ಟ ಇದೆ. ಎಷ್ಟು ಅದೃಷ್ಟ ಅಂದ್ರೆ ಮನುಷ್ಯರು ಒಳ್ಳೆಯವರಿದ್ರೆ ಒಳ್ಳೇದ್ ಮಾಡಿದ್ರೆ 4 ಜನಕ್ಕೆ ಒಳ್ಳೆತನ ನಡ್ಕೊಂಡ್ರೆ ಏನಾದ್ರೂ ಬರ್ತಾ. ಇದು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮತ್ತೆ ನಾವೇನಾದ್ರು ಮಾಡ್ಬೇಕಂದ್ರೆ ಸಾಧನೆ ಮಾಡ್ಬೇಕು ಅನ್ಕೊಂಡ್ರು ಕೂಡ ನಮ್ಗೇನು ವಯಸ್ಸು ಬೇಕಾಗಿಲ್ಲ. ವಯಸ್ಸು ಬೇಕಾಗಿಲ್ಲ, ಅಂದ ಚಂದ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಒಳ್ಳೆ ಮನಸ್ಸು ದೇವ್ರ ದಾರಿ ತೋರಿಸ್ತಾನೆ. ದೇವ್ರ ದಾರಿ ತೋರಿಸ್ತಾನ. ಕೆಳಗೆ ಬಿದ್ರು ಮ್ಯಾಕೆ ಎತ್ತಿಡಿತಾನ ಕೈ ಅಲ್ಲ ರೀ. ಜನಕ್ಕೆ ಕೇಳ್ರ ಕೆಲವರು ಇರ್ತಾರೆ ಹಂಗೆ ಹಿಂಗೆ ಅಂತ ಮಾತಾಡೋದು ಗೊತ್ತಾಗಬೇಕು. ನನ್ನಂಗೆ ಗಟ್ಟಿಯಾಗಿರಿ, ಒಳ್ಳೆ ಮನ್ಸ, ಎಲ್ಲಾದ್ರೂ ಕೆಳಗೆ ಬಿದ್ರು ದೇವ್ರ ಎತ್ತಿ ಕೈ ಹಿಡಿತಾನ. ಅವ್ರಿಗೆ ಇವ್ರಿಗೆ ಹಿಂದ ಮುಂದೆ ಆಡ್ಕೋಬಾರ್ದು. ಆಡಂಗಿತ್ತಂದ್ರೆ ಇದ್ರೆ ಡೈರೆಕ್ಟ್ ಮಾತಾಡ್ಬೇಕು, ಎದುರು ಮಾತಾಡ್ಬೇಕು. ಅವ್ರು ಬೈಲಿ ಹೊಡಿಲಿ ಏನೇ ಮಾಡಲಿ ಕರೆಕ್ಟ್ ಇದ್ದದ್ದು ಕರೆಕ್ಟ್ ಅನ್ಬೇಕು, ಸುಳ್ಳಿದ್ದು ಸುಳ್ಳು ಅನ್ಬೇಕು. ಇದು ಮಾತ್ರ ನಮ್ಮ ಹತ್ರ ಇದು. ಅಂದ್ರೆ ಈ ಬಿಗ್ ಬಾಸ್ ಮನೆಗ ಕೆಲವರೆಲ್ಲ ಬೇಕಂತ ನಾಟಕ ಮಾಡ್ತಿರ್ತಾರ, ಸುಮ್ಮನೆ ಜಗಳ ಮಾಡ್ತಿರ್ತಾರ ಅಂತ. ಹೌದಾ? ಸುಮ್ಮನೆ ಅದಕ್ಕೆ ಕೋಳಿ ಜಗಳ, ಜೋರ್ ಮಾತಾಡ್ತಿರ್ತಾರೆ. ಮತ್ತೆ ಅಲ್ಲಿ ಜೋರ ಕೇಳ್ತದ, ಅಲ್ಲಿ ಇಲ್ಲಿ ಸಿಂಗ್ ಮಾತಾಡಿದ್ರೆ ಜೋರ ಕೇಳ್ತದ. ಆಡ್ತಿರ್ತಾರೆ, ಅಲ್ಲಿ ಹೊಡೆದ್ರೆ ನಡೆಯಲ್ಲ ರೀ. ಬಿಗ್ ಬಾಸ್ ಹೇಳಿದ್ರಲ್ಲ ಹೊಡಿಬೇಕಮ್ಮ ನೀನು ಅಲ್ಲ, ಮೊದಲು ಹೇಳಿ ಕಳ್ಸಿ ಹೊಡಿತಿದ್ದೆ, ಈಗ ಹೊರಗೆ ಬಂದಾಗ ಹೇಳ್ತಾರೆ ನಕ್ಕರು ನನ್ನ ಮಾತಿಗೆ ಅವರು. ಬಿಗ್ ಬಾಸ್ ಸುದೀಪ್ ಸರ್ ಅಲ್ಲಿ ಹೇಳಿದ್ರೆ ಹೊಡೆದ್ಬಿಡ್ತಿದ್ ನಾನು, ಇಲ್ಲಿ ಬಂದಲ್ಲಿ ಬಡಿ ಅಂತಾರೆ, ಅಲ್ಲೇ ಒಳಗಿದ್ರು ಬರ್ತಿದ್ದೆ ಯಾರಿಗಾದ್ರು ಅಂತ. ನಿಮ್ ಜೊತೆ ತುಂಬಾ ಚೆನ್ನಾಗಿ ನಕ್ಕೊಂಡು ಮಾತಾಡ್ಕೊಂಡು ಇರ್ತಿದ್ರು ಕೆಲವು ಜನ ಎಲ್ಲ. ಆಮೇಲೆ ವಾರ ಅಂದ್ರೆ ನಾನು ಬಂದು ಶನಿವಾರ ಬರುತ್ತೆ, ಭಾನುವಾರ ಬರುತ್ತೆ, ಸುದೀಪ್ ಬರ್ತಾರ ಅಂತ ಮಾತಾಡ ಬರ್ತೀನಿ. ಎಲ್ಲರೂ ತಲೆಯಾಗ ಒಂದೇನೋ ಇಟ್ಕೊಂಡಿರ್ತಾರ, ನಾನು ಇವ್ರ ಮೇಲೆ ಹೇಳ್ಬೇಕು ಅಂತ. ನಿಮ್ಮಲ್ಲಿ ಚೆನ್ನಾಗಿದ್ದು ನಿಮ್ಮ ಮೇಲೆ ಹೇಳ್ತಾರಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿ ಅಲ್ಲಿ ಬಿಗ್ ಬಾಸ್ ಮೇಲೆ ಹೇಳಿದ್ರು ಕೆಲವರೆಲ್ಲ ಇವರೇ. ಮತ್ತು ಅವರು ಒಬ್ರಿಗೆ ಹೇಳಿದ್ರೆ ನಾವು ಒಬ್ರಿಗೆ ಹೇಳಬೇಕಲ್ಲ, ಅಲ್ಲಿ ಅದು ಮಾಮೂಲಿ ಕೆಲಸ ಅದು. ಮತ್ತು ಏನು ಕಾರಣ ಕೊಟ್ಟು ಮತ್ತೆ ಯಾರಿಗಾರು ಮಾಡೇಬೇಕಲ್ಲ. ಹೊಸ ಮಂದಿಗೆ ಅಂದರೆ ಇರೋಕ್ಕಾಗಲ್ಲ ಅಲ್ಲಿ. ಮತ್ತು ಮತ್ತು ವಾರ ಒಬ್ರಿಗೆ ಹೋಗೇಬೇಕಲ್ಲ. ಮತ್ತು ಅವರು ರೂಲ್ಸ್ ಕೊಟ್ಟಂಗೆ ಮಾಡಬೇಕು. ಅಲ್ಲೇನು ಮಾಡ್ದಂಗೆ ನಾವು ಮಾಡಿದ್ರೆ ಅವ್ರು ಹೋಗಲ್ಲ, ಅವ್ರು ಮಾಡಿದ್ರೆ ನಾವು ಹೋಗಲ್ಲ. ಈ ಜನರು ಓಟಿನ ಮೇಲೆ ಅದು. ಜನರು ಓಟಿನ ಮೇಲೆ ಹೋಗೋದು ಅದು ಅಷ್ಟೇ. ಇದು ಇವರು ಸುದೀಪ್ ಅವ್ರು ಬರ್ತಾರ, ಮಾತಾಡಿಸ್ತಾರ ನಿಮಗೆ ಫಸ್ಟ್ನೇ ವಾರ ಹೆಂಗ ಅನಿಸ್ತದೆ? ಖುಷಿ ಅನಿಸ್ತಿತ್ತು ಅವ್ರು ನೋಡಿದ್ರೆ. ಆಮೇಲೆ ಓದ್ತಾ ಸ್ವಲ್ಪ ಓಕೆ ಅಂದ್ರೆ ಹೌದಪ್ಪ ಬರ್ತಾರ, ವಾರ ಬರ್ತಾರ, ಮಾತಾಡ್ತಾ ಅನ್ಸುತ್ತೆ. ಅಂದ್ರೆ ಫಸ್ಟ್ನೇ ವಾರ ಬರ್ತಾನ ಸುದೀಪ್ ಬರ್ತಾರ, ನೋಡ್ಬೇಕು, ಖುಷಿ ನಾವು ಅಲ್ಲಿ ನಾವು ನೋಡಿದಾಗ ಕೆಲವರು ರೆಡಿ ಆಗ್ತಿರ್ತಾರ, ಹಂಗ್ ರೆಡಿ ಆಗ್ಬೇಕು ನಾನು, ಹಿಂಗ್ ರೆಡಿ ಆಗ್ಬೇಕು ನಾನು ಅಂತ ರೆಡಿ ಕುತ್ಕೊಂಡಿರ್ತಾರೆ. ನೀವು ನಾವು ಇದೇ ಸೀರೆ ಅಂದ್ರೆ ಹೊಸ ಸೀರೆ ಎಲ್ಲ ಹೊಸ ಸೀರೆ ತಗೊಂಡೋಗಿದ್ರ? ಅಷ್ಟು ಹೊಸ ಸೀರೆ ನಮ್ಮ ಮೇಡಮ್ ಅಂಗಡಿಗೆ ಹೋಗಿ ತಂದಾಳ ಹೊಸ ಸೀರೆ. ಹೊಸ ನಾವು ಫಸ್ಟಿಗೆ ಹೋಗಾಗ ಒಂದು 20-30 ಇದ್ದು. ಮತ್ತು ಆಮೇಲೆ ಒಂದು 2 ವಾರದಿಂದ ಒಂದು 10 ಸೀರೆ ಕಳಿಸಿದ್ರು. 10 ಸೀರೆ ಕಳಿಸಿದ್ರು. ದಿನ ಒಂದೊಂದು ದಿನ ಒಂದು ಹೊಸ ಸೀರೆ ಆದ್ರೆ ಇನ್ನೂ ಉಳ್ದು ಇವೆಲ್ಲ ಉಟ್ಕೊಂಡಿಲ್ಲ ನೋಡಿ, ಐದಿದ್ದು. ಇವಾಗ ಉಟ್ಕೋತೀನಿ. ನಿನ್ನೆನು 3 ಸೀರೆ ಬದಲಾಯಿಸಿದೆ ಅಲ್ಲಿ, ಇಲ್ಲಿ 2 ಸೀರೆ ಬದಲಾಯಿಸಿದೆ. ಇನ್ನು 8 ಸೀರೆ ಉಳ್ಕೊಂಡು ಬಿಡ್ರಿ. ಹೆಣ್ಮಕ್ಳು ಸೀರೆ ಕೊಂಡ್ಕೊಳ್ಳೋದೇ ಒಂದು ಖುಷಿ. ಕೇಳ್ದೇನೆ ಸೀರೆ ಅಷ್ಟೊಂದು ಸಿಕ್ಕಾವಲ್ಲ. ಬಸ್ ಮನೆಗೆ ಯಾರಾದ್ರೂ ಕೇಳಿದ್ರ ಮಲಮ್ಮ ಆ ಅಮ್ಮ ಒಂದು ಸೀರೆ ಕೊಡ್ರಂತ? ಯಾರು ನಂದು ಒಂದು ಇದು ಕೇಳಿ ರೇಷ್ಮೆ ಸೀರೆ ಕೇಳಿದ್ರೆ ಅಂದ್ರೆ ಉಟ್ಕೊಳಕ್ಕಾಗಲಿಲ್ಲ.
ಜಂಪ ಇದು ಬ್ಲೌಸ್ ಬರಲಿಲ್ಲ. ಮ್ಯಾಚಿಂಗ್ ಆದ್ರೂ ಉಟ್ಕೋತಿದ್ರು ಅವರು. ಎಲ್ಲ ಹೊಲಿಗೆನೂ ಬಿಚ್ಚಿದ್ದೇವೆ, ಎಲ್ಲ ಬಿಚ್ಚಿದ್ದೇವು. ಅವ್ರ ಮೇಯ್ಗೆ ಬರಲಿಲ್ಲ. ಅದೊಂದು ಕಣ್ಣಿನ ಚಕರ್ ಕಣ್ಣಿಂದ ಇತ್ತದು. ನಮ್ಮ ಮಗನ ಮದುವೆಯಾಗ ಉಡಿ ಕಟ್ಟಿದ್ದು ಅದು ಚೆನ್ನಾಗಿತ್ತು. ಸೀರೆ ಉಟ್ಕೋತಿನಲ್ಲ, ಎಲ್ಲ ಹೊಲಿಗೆ ಬಿಚ್ಚಿದ್ದೇವು, ಬರಲಿಲ್ಲ. ಅದು ಉಟ್ಕೊಳ್ಳಿಲ್ಲ ಅವಳು. ನೋಡಿ ಈಗ ಇದು ಜಾನ್ವಿ ಅವರು ಏನೋ ಮಾತಾಡ್ತಿರ್ತಾರೆ, ಅವ್ರದ್ದೇನೋ ಒಂದು ಸಂಸಾರದ ವಿಚಾರಗಳು, ಮಾತುಕತೆ ಬರುತ್ತೆ. ಯಾಕೆ ಏನಂತ ನೀವೇನೋ ಬುದ್ಧಿವಾದ ಹೇಳ್ತೀರಿ, ಹಂಗಿರ್ಬಾರ್ದಮ್ಮ ಹಿಂಗಿರ್ಬೇಕಮ್ಮ ಅಂತ. ಏನಾಯ್ತು ಅದೇ ಸ್ವಲ್ಪ ಅವರು ಗಂಡ ಹೆಂಡತಿ ದೂರ ಆಗ್ಯಾರಂತ್ರಿ. ಅದಕ್ಕೆ ಹಂಗೆ ಇರಬಾರ್ದಮ್ಮ, ಒಂಟಿ ಜೀವನ ಸಾಕು ಚೆನ್ನಾಗಿರಲ್ಲ. ಮಂದಿ ನೋಡೋರು ಕಣ್ಣಿಗೂ ಏನು ಚೆನ್ನಾಗಿ ಅನಿಸಲ್ಲ. ಹಾಂ, ಗಂಡ ಹೆಂಡತಿ ಒತ್ತಟ್ಟಿದ್ರ ಮಕ್ಕಳಿಗೆ ಒಂದು ಅಂಜಿಕೆ, ನಿಮ್ಗನೂ ಒಂದು ಅಂಜಿಕೆ. ಎಷ್ಟೇ ಗಂಡ ಹೊಡಿಲಿ ಬಡಿಲಿ, ಒಂದು ಸಲ ಬೈತಾರ, ಒಂದು ಸಲ ಹೊಡಿತಾರ, ಹತ್ತಿ ಕರ್ಕೋತಾರ, ಹಂಗೆ ಹೊಂದ್ಕೊಂಡು ಹೋಗ್ಬೇಕಂತ ಹೇಳಿದೆ ರೀ. ಹಂಗಲ್ಲಮ್ಮ ತುಂಬ ಕಾಟ ಕೊಡ್ತಿದ್ದ, ಕುಡಿತಿದ್ದ ಅಂತ ಹೇಳಿದ್ರು. ಅಷ್ಟು ಹೇಳೋ ಮಾತು ಹೇಳಿದೆ. ನಮ್ಮ ಕಡೆಲ್ಲ ಹಿಂಗೆ ಮಾಡಲ್ಲ ರೀ. ಎಷ್ಟೇ ಜಗಳಾಡಲಿ, ಎಷ್ಟೇ ಉಡ್ಲಿ, ಏನೇ ಜಗಳಾಡಲಿ, ಏನೇ ಕೂಡಲಿ, ತಾಳಂತ ತಾಳಿ ಕಟ್ಟ್ಯದ, ತಾಳ್ಬೇಕು ನಾವು ಅಂತ ಹೇಳಿದೆ. ಅವರು ಇಲ್ಲೆಲ್ಲ ಬಂದವರು ಎಲ್ಲ ಅವ್ರಿಬ್ಬರದೇ ಮದುವೆ ಆಗಿತ್ತಲ್ಲ. ಅಶ್ವಿನಿ ಮೇಡಮ್ನು ಅವ್ರದ್ದು ಸ್ವಲ್ಪ ಸೇಮ್ ಇಲ್ಲ ಅಂದ್ರೆ ಇಬ್ಬರದು ಒಂದೇ ತರ ಹೇಳ್ಕಂತಿದ್ರು. ಹೌದು, ಹೇಳ್ತಿದ್ದೆ. ಅವ್ರು ಇಬ್ರು ಇದ್ರು, ಇಬ್ರು ಮುಂದೆ ಹೇಳಕತ್ತಿದ್ದೆ ಅವರು. ಮತ್ತೆ ಈಗ ನೀವು ಅನುಭವ ಐತೆ. ಅವರು ಹುಡುಗಿಯರ್ನು ಅವ್ರು ಹೇಳಕತ್ರ, ಅವ್ರಿಗೆ ಹಂಗೆ ಹೇಳ್ಬಾರ್ದು ಅಂತಂದ್ರೆ ಅವ್ರು ಕೇಳಿಲ್ಲ, ಹೇಳ್ಕೊಂಡ್ರು ಅವರು. ಮೊದಲಿಂದ ಮದುವೆ ಆಗ್ಲಾರ್ದೆ ನಮ್ಮ ಬಗ್ಗೆ ನಾವು ಹೇಳ್ಕೊಂಡ್ರೆ ಮುಂದೆ ತೊಂದರೆ ಆಗ್ತದ್ರಿ ಸಂಸಾರ. ಹಂಗೆಲ್ಲ ಹೇಳ್ಕೊಬಾರ್ದಮ್ಮ ಅಂತಂದ್ರೆ, ಇಲ್ಲಮ್ಮ ಅದೇನು ಮಾಮೂಲಿ ಅಂದ್ರೆ ನೋಡಿ ಹೋಗಿ ನಿಮ್ಜ ಪಟ್ಟಿ ಅಷ್ಟೇ ಅಂದೆ. ಅವ್ರಿಗೆ ಖುಷಿ ಆಯ್ತು ಹಂಗೆ ಹೇಳ್ಕೊಳೋದಕ್ಕೆ. ಅವ್ರಿಗೆ ನಕ್ಕು ಹೇಳ್ತಿದ್ರಿ. ನಮ್ಮ ಕಡೆ ಹಳ್ಳಿ ಕಡೆ ಹೇಳಲ್ಲ ರೀ ಹಂಗ. ಹಾಂ, ಮತ್ತೆ ಮುಂದೆ ಸಂಸಾರಕ್ಕೆ ಅವ್ರಿಗೆ ತೊಂದರೆ ಆಗ್ತದ. ಅದು ಒಂದು ಹೇಳಕ ನಾ ಹೇಳಿದಕ್ಕೂ ಅವ್ರಿಗೆ ಐತಂದ್ರೆ ನನಗೆ ನಂದು ಹೇಳಿದ್ದು ಅವಾಗ ಎತ್ತರ ಆಗ್ತದೆ ಅವ್ರಿಗೆ, ಅವಾಗ ಗೊತ್ತಾಗ್ತದೆ ನೋಡಿ. ಹಾಂ, ಒಂದು ಹೇಳಕ ಇದೇ ವಿಷಯ ಬಂದು ಜಗಳ ಪಗಳ ನಡೀತಂದ್ರೆ ಅವಾಗ ದ್ಯಾಸ ಆತು. ಅಮ್ಮ ಹೇಳಿದ್ಲು ಹಿಂಗ, ಅವ್ರು ಹೇಳ್ದಂಗೆ ಆಯ್ತು ನಂಗೆ ಆತು. ಬಿಡು, ಮದುವೆ ಆದವ್ರು ಹೇಳ್ಕೊಂಡ್ರು ನಡೀತದ. ಮದುವೆ ಆಗ್ಲಾರ್ದವ್ರು ಹೇಳ್ಕೊಬಾರ್ದು. ಇಂಥ ವಿಚಾರ ನಮ್ಮ ಕಡೆ ಏನಾದ್ರು ಸಿಕ್ಬಿಟ್ರೆ ಜನಗಳಿಗೆ ಒಂದಿದ್ರೆ ಅದಕ್ಕೆ 100 ಪೋನ್ಸ್ ಬಿಟ್ಟು ಹೇಳ್ತಾರ. ಹೌದು, ಹೆಣ್ಣು ನೋಡಕ್ ಬಂದ್ರೆ ಆಯ್ತು, ಅಯ್ಯೋ ವಾಪಸ್ ಕಳಿಸ್ತಾ. ಹೌದು, ಇಲ್ಲಿ ಸಿಟಿಯಾಗ ಬಿಟ್ಬಿಡು. ಹೆಂಗಾಗ್ತೇ ಅನ್ಕತೆ ಅದು ಗೊತ್ತಿಲ್ಲ. ಪಕ್ಕದ ಅಂದ್ರೆ ಮನೆ ಪಕ್ಕದಾಗಿರೋದೇ ಮಾತಾಡ್ಸಕ್ಕಲ್ಲ. ಇಲ್ಲಿ ಹಳ್ಳಿಯಾಗ ಇಲ್ಲಿ ಒಂದು ವಿಚಾರ ನಮ್ಮ ಮನೆಯಾಗ ಇವನು ಮಾತಾಡಿರ್ತೀವಿ, ನಮ್ಮ ಮನೆ ವಿಚಾರ ಏನೋ ನಮಗೆ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ, ಊರೆಲ್ಲ ಮಾತಾಡ್ಕೊಂಡು. ಹಾಂ, ಹೌದು, ಇದು ಮತ್ತೆ ಕರೆಕ್ಟ್. ನಾವು ಅದಕ್ಕೆ ನಾವು ಅಂಜಿಕೆಂದು ನಾವು ಹಳ್ಳಿ ಜನ ಮಾನ ಮರ್ಯಾದೆ ಅಂಜಿಕೆಂದು ಬದುಕ್ತೀವಿ. ನಮ್ಮ ಕಷ್ಟ ನಮ್ಗೆ ಮನೆಯಾಗಿರ್ಬೇಕು, ಹೊಸ್ತಲ್ ಬಿಟ್ಟು ಹೊರಗೆ ಹೋಗ್ಬಾರ್ದು. ನೀವು ಆ ಲೆಕ್ಕದಾಗ ಹೇಳಿರೋದು ಅವ್ರಿಗೆ. ಅವ್ರು ಅದನ್ನ ಹೋಗ್ಬಿಡು ಹಿಂಗೆ ಅನ್ನೋ ಥರ ತಿಳ್ಕೊಂಡು ಸುಮ್ಮನೆ ಆಗ್ಯಾರ ಅಷ್ಟೇ. ನಾವೇನು ಮಾಡಕತ್ತದ, ನಮ್ಗೆ ಎಷ್ಟು ತಿಳಿದ ಅಷ್ಟು ಹೇಳಿದೆವು. ಅವ್ರಿಗೆ ಬಿಟ್ಟಿದ್ದದು. ಮಾಡು ಹೆಂಗೆ ಸಾಂಗ್ ಆಡ್ತಿದ್ನ? ಸಾಂಗ್ ಹಾಡ್ತಿದ್ದಾರೆ. ನಿಮ್ಗೆ ಏನನ್ನ ಏನು ನಿಮ್ಗೆ ಅಂತ ಏನಂತ ಸಾಂಗ್ ಆಡಿದ್ನ? ನಮ್ಗೆ ಅಮ್ಮನ ಮೇಲೆ ಒಂದು ಹಾಡಿದೆ. ಯಾವ್ದು ಹೌದು, ಅಮ್ಮ ಅಂತ ಹಾಡಿದೆ ಒಂದು ಪದ ಅಲ್ಲ, ಕೇಳಿದೆಲ್ಲ. ಖುಷಿ ಆಯ್ತು. ಅಮ್ಮ ಅಂತ ಒಳ್ಳೆ ಹುಡುಗ ಅವನು, ಒಳ್ಳೆ ಹುಡುಗ. ಅಲ್ಲಿ ಇಲ್ಲಿ ಹೇಳೋದಿಲ್ಲ ಅಂದ್ರೆ ನನಗೆ ಸ್ವಲ್ಪ ಸೈಲೆಂಟ್. ಅವನು ಮಾತು ಸೈಲೆಂಟ್, ಭಾಳ ಮಾತಾಡಂಗಿಲ್ಲ. ಈಗ ಸ್ವಲ್ಪ ಮಾಡ್ಯಾನ. ನಮ್ಮದು ಹಂಗ. ತಗೋಬೇಡ. ಹೌದು, ನಾವು ಹಂಗೆ. ನಾನು ಹಂಗೆ ಹೇಳ್ದೆ. ನನ್ನ ಡೈಲಿಗೆ ಹೇಳಿದ್ರೆ ನೀವು ನಾವು ಬಿಡಲ್ಲ. ಹೌದು, ಮಂದಿ ಈಶಕ್ಕೆ ಹೋಗಲ್ಲ, ನಮ್ಮ ಈಶಕ್ಕೆ ಬಂದು ಬಿಡಲ್ಲ. ಅದು ಹೇಳೋದು. ಹೌದು, ಕರೆಕ್ಟ್. ನಮ್ಮ ಕಡೆ ಜನ ಹಂಗೆ ಹೋಗಲ್ಲ, ಬಿಡಲ್ಲ. ಹೌದು, ಅಷ್ಟೇ. ಅದೇ ಮಾತು. ಇದೇ ಕರೆಕ್ಟ್.
ಹಾಂ ಹೌದಿಲ್ಲ? ಹಾಂ ಹಾ. ನಾವು ಇದು ಬಂದಿದ್ದು ಹಂಗೆ ಯಾರೇನೋ ಮಾತಾಡ್ತಾರೆ. ಹಾಂ ನಮ್ಮ ನನ್ ಕಡೆ ಹೊರಗೂ ಅಷ್ಟೇ ನಮ್ಮ ನಡವಳಿಕೆ ಅಲ್ಲಿನೂ ಅಷ್ಟೇ. ಅದೇನಪ್ಪ ಅಲ್ಲಿ ಈಗ ಮನೆಗೆ ಹೋಗಿ ಅಂತೇಳಿ ಸುಮ್ಮನೆ ನಾಟಕ ಮಾಡೋದು. ಓ ಅದು ನಾಟಕ ಮಾಡೋದು ಸರಿ ಕಾಣಲ್ಲ ರೀ. ಆಗಿನ ಪೂರ್ತಿ ಚಂದ ಜನ ಏನಂತಾರೆ, ಎಷ್ಟು ನಾಟಕ ಮಾಡ್ತಾವಳ ಅವಳು. ನಿಮ್ಗೆ ಒಳಗಡೆ ಹೆಣ್ಮಕ್ಳು ಜನ ಇದ್ರಲ್ಲ, ಹುಡುಗಿಯರು ಕೂಡ ಇದ್ರು, ಅವರು ಮೇಕಪ್ ಮಾಡ್ಕೊಳ್ಳೋದು ನೋಡಿ, ಡ್ರೆಸ್ಗಳು ಹಾಕೊಳ್ಳೋದು ನೋಡಿ ನೋಡೋದು ನಿಮ್ಗೆ ಏನ್ ಇವು ಕೋಡಿಗಳು ಹಿಂಗ್ ಬಡಿಯೋರು ಮಾಡ್ತೇವೆ ಅಂತ ಏನ್ ಅನ್ಸುತ್ತೆ ಹೆಣ್ಮಕ್ಳು? ಇಲ್ಲ ಅವ್ರ ಮಾಮೂಲಿ ಅದಲ್ರಿ. ಡ್ರೆಸ್ಗಳು ನನಗೂ ಮಾಡ್ತೀವಿ ಬಾ ಅನ್ನೋರು ಅವರು. ನಾನು ಒಳ್ಳೆ ಬಾ ನೀವೇ ಮಾಡ್ಕೊರಿ, ನನಗೆ ಬೇಡ ಮೇಕಪ್ಪ ಅಂತ ಅಂದೆ ನಾನು. ಗಿಲ್ಲಿ ಗಿಲ್ಲಿ ಬಾಬಲ್ಲಮ್ಮ ನಿನ್ಗೆ ಮೇಕಪ್ ಮಾಡ್ತೀನಿ, ನಿಂದ್ರು ಇಟ್ಟು ಕಸ್ತೀನಿ, ಬಾ ಕೂದಲು ಒಣಗಿಸ್ತೀನಿ ಅಂತ ಕೂದಲು ಪಾದಲು ಒಣಗಿಸ್ತಿದ್ದ ಗಿಲ್ಲಿ. ಕಾಮಿಡಿ ಮಾಡ್ತಾನೆ ಅನ್ಸುತ್ತೆ. ಕಾಮಿಡಿ ಏನಮ್ಮ ಅಂದ್ರೆ ಎಲ್ಲೋ ಎಲ್ಲರೂ ಅಲ್ಲಿರೋರು ಪಾಪ ಇವರು ಹಳ್ಳಿ ಮಂದಿ, ಅಮ್ಮಗೆ ವಯಸ್ಸಾಗೈತೆ, ಅವ್ರಿಗೆ ಯಾಕೆ ಜಾಸ್ತಿ ಕಷ್ಟ ಕೊಡ್ಬಾರ್ದು, ನಾವು ಜಗಳ ಆಡ್ಬಾರ್ದು ನಾವು ಅಂತ ಏನಾದ್ರು ನಿಮ್ಮನ್ನ ಹಂಗ್ ನೋಡ್ತೀವಿ. ಹಂಗೆ ನೋಡ್ರೆ ಜಗಳಕ್ಕೆ ಬರಲಿಲ್ಲ ಇವ್ರ ಕೈಲಿ ಆಗಲ್ಲ, ಜಾಸ್ತಿ ಕಷ್ಟದ ಕೆಲಸ ಕೊಡ್ಬಾರ್ದು ಹಂಗ್ ನೋಡ್ಬಿಟ್ರಲ್ಲ, ಹಂಗ್ ನೋಡ್ಬಿಟ್ರೆ ಜಾಸ್ತಿ. ಹೊರಗೆ ಬಂದಾಗ ಅನಿಸ್ತತೆ ಹಂಗ್ ಮಾಡಿದ್ರೆ. ಯಾಕಂದ್ರೆ ಎಲ್ಲರ ತರ ನೀವು ಕೂಡ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡು ಅವ್ರಂಗೆ ಮಾತಾಡ್ಕೊಂಡು ಆಡ್ಕೊಂಡು ಚೆನ್ನಾಗಿದ್ರೆ ಇನ್ನು ಸ್ವಲ್ಪ ದಿನ ಇರ್ತಿದ್ರೇನಂತ. ಏನೋ ಗೊತ್ತಿಲ್ಲ ರೀ ಹಂಗ. ಇರ್ಬೋದಿತ್ತು ಅದಕ್ಕೆ ಹಿಂಗ ಸುಳ್ಳು ಸುದ್ದಿ ಹೇಳಿಸಿರಲ್ಲ, ಇದ್ರ ಸಲಿಗೆ ಸ್ವಲ್ಪ ಈ ಸುಳ್ಳೆ ನಾನು ಏನೊಂದು ಎಲ್ಲರೂ ಗುಳಿಗೆ ತಗೊಂಡ್ರೆ ನಾವು ಗುಳಿಗೆ ತಗೊಂಡಿಲ್ಲ ಅಲ್ಲಿ, ಅಷ್ಟು ಚೆನ್ನಾಗಿದ್ದೆ ನಾನು. ಕರ್ಕೊಂಡು ಹೋಗ್ಯಾರಂತೆ, ಹುಷಾರಿಲ್ಲ ಅಂತ. ಅಯ್ಯೋ ಎಲ್ಲ ಬಂದಿತ್ತು, ನಾವು ನೋಡಿದ್ವಿ. ಹೌದಾ ಎಲ್ಲಿ ಗೊತ್ತಿಲ್ವಲ್ಲ ಅಂತ ನಾವು. ಏನಿಲ್ಲ, ಇಲ್ಲ ಇಲ್ಲ ಇಲ್ಲ, ಏನು ಸುಳ್ಳು ಸುದ್ದಿ ಅದು. ಏನೋ ದಿಢೀರ್ ಅಂತ ಬಂದ್ಬಿಟ್ಟಾರ ಹೊರಗ ಆಗೈತಂತೆ, ಅದು ಇದು ಅಂತ ಏನೋ ಹೇಳ್ತಿದ್ರು. ಸುಮ್ಮನೆ ಯಾರ ಆಗ್ಲಾರ್ದವ್ರು ಮಾಡ್ಯಾರ ನಮ್ಗೆ. ಆಗ್ಲಾರ್ದ ಬಿಗ್ ಬಾಸ್ ಮನೆ ಕೂಡ ಅದರ ಜನ ಕೂಡ ಏನೋ ಒಂದ್ ಮಾಡ್ತಿದ್ರೆ ಜನ ಸಹಿಸ್ಕೊಳಲ್ಲ ಅಂತಾರಲ್ಲ, ಇದಕ್ಕೆ ನೋಡ್ರಿ. ನಮ್ಗೆ ಗೊತ್ತಿಲ್ಲ, ನಾವು ಕೂಡ ನಮ್ಗೆ ಶಾಕ್ ಆಯ್ತು ಅದನ್ನ ಕೇಳಿ. ನಿಜಾನ ಅಂತ ಹುಡುಕ್ದು, ಅದೇನು ಅಷ್ಟೊಂದು ಗೊತ್ತಾಗಿಲ್ಲ. ಇಲ್ಲ ನೀವು ಇನ್ನು ಅಲ್ಲೇ ಇದ್ರಿ, ಅದೇ ಹೆಂಗ್ ಇಲ್ಲಿ ಬಂದ್ರು ಅಂತ ನಾವು ಇನ್ನು ಒಳಗೆ ಇದ್ರಿ. ಒಳಗೆ ಇದ್ದಾಗ ಸುದ್ದಿ ಮಾಡ್ಯಾರ ಇದು. ಯಾರೋ ಬೇಕಂತ ಮಾಡಿ ಅದ್ರಲ್ಲಿಂದ ನನಗೆ ಸ್ವಲ್ಪ ಊಟ ಕಡಿಮೆ ಆದ. ಇಲ್ಲಿಗ ಎಲ್ಲಕ್ಕೆ ಎಲ್ಲ ಲ್ಯಾಮಿನೇಟ್ ಆದಾಗ ನನ್ನ ಹೆಸರು ಫಸ್ಟ್ ಕೂತಿದ್ರು, ಮಲ್ಲಮ್ಮ ಶೇಪ್ ಅಂತ. ಈ ಸಲ ಇದ್ರೆ ಹಂಗೈತೆ ನಂದು. ಇದೇ ಪ್ರಾಬ್ಲಮ್ಗೆ ಆಗ್ಯದ ನೋಡಿ. ಇದೇ ಆಗಿರ್ಬೋದು, ಇದೇ ಆಗ್ಯದ. ಯಾರು ಮಾಡಿದಾರ ನಮ್ಮ ಜನ ಹಂಗೆ ಬೇಸಾಯ ಆ ಥರ ಅಂದರೆ ಸೇರಿಸ್ಕೊಂಡ್ಬಿಟ್ಟು ಕೆಲವರು. ಹೌದು ಹೌದು ಇರ್ತಾರಲ್ಲ ಹೆಂಗೆ ಕಡೆ ಮಂದಿ ಎಲ್ಲರೂ ನಮ್ಮ ಕಡೆಯಿಂದ ಎಲ್ಲ ಕಡೆ ಇರ್ತಾರೆ. ಹೌದು ಎಲ್ಲ ಕಡೆ ಇರ್ತಾರೆ. ಅವ್ರಿಗೆ ಒಳ್ಳೇದು ಮಾಡಲಿ ಅನ್ನೋದು. ಯಾರಾದ್ರೂ ನಮ್ಗೆ ಕೆಟ್ಟದ್ದು ಮಾಡಲ್ಲ, ಒಳ್ಳೇದೇ ಆಗಲಿ ನಿಮ್ಗೆ. ಗುರು ದಿನ ಖುಷಿಯಾಗಿ ಎಲ್ಲರ ಮನಸ್ಸು ಗೆದ್ದು ಬಂದೀವಿ ಅಂತ ಅದು ಖುಷಿ ಪಡ್ಕೊಂಡ್ರಿ. ನಮ್ಗೆ ಖುಷಿಯ ದೇವ್ರ ಥರ ಕಳಿಸಿದ್ರು ನಮ್ಮನ್ನ. ಅಲ್ಲಿಂದ ಇಲ್ತಾನ ಮ್ಯಾಟ್ ಹಾಕಿ ಲೈಟ್ ಹಾಕಿ ಚೆನ್ನಾಗಿ ಕಾಣ್ತಲ್ಲ, ಸೂಪರ್ ಕಾಣ. ಹಂಗೆ ಯಾರಿಗೂ ಕಳಿಸಿಲ್ಲ, ಯಾರಿಗೂ ಮಾಡಿಲ್ಲ. ಹಾ ನಿಮಗೆ ಮಾಡ್ದಂಗೆ ಯಾರಿಗೂ ಮಾಡಿಲ್ಲ ಅಂತ. ಹೌದು, ಯಾವ ಸೀಸನ್ ಅಲ್ಲಿ ಕೂಡ ನಿಮ್ಮಂತವ್ರನ್ನ ಕರ್ಸಿಲ್ಲ. ಹೌದು, ಇಲ್ಲ ಕರ್ಸಿಲ್ಲ ಅಂತ್ರಿ. ನಮ್ಮಟ್ಟು ವಯಸ್ಸವ್ರಿಗೆ ಯಾರಿಗೂ ಕರ್ಸಿಲ್ಲ, ಕರ್ಸೇ ಇಲ್ಲ. ನಾವು ಕೂಡ ಹಂಗೆ ನೋಡ್ತೀರಿ ನೀವು, ವರ್ಷ ನೋಡ್ತೀವಿ. ಆ ಸೀಸನ್ ಇಂಥವ್ರನ್ನ ಕರ್ಸಿಲ್ಲಪ್ಪ ಇವರು, ಯಾಕೆ ಈ ಸಲ ಕರ್ಸ್ಯಾರ ಅಂತ. ಈ ಸಲ ಏನೋ ಬೇರೆ ಐತೆ, ಬೇರೆ ಮಾಡ್ಕೊಂಡಲ್ಲಿ ಇವರು ಲೆಕ್ಕಾಚಾರ ಏನೋ ಬೇರೆ ಐತೆ ಅನ್ಕೊಂಡಿದ್ವಿ. ಹೌದಾ, ಇದೇ ಫಸ್ಟ್ ಬಂದಿರೋದು. ಮತ್ತೆ ನಿಮ್ಮನ್ನ ಹಂಗ ಕಳಿಸಿದ ಕೂಡ ಹಂಗ ಕಳಿಸಿರೋದು. ಎಲ್ಲ ಜನ ಹತ್ಗ ಅಂತ ಹೌದೌದು ಬರ್ತಾರ ಬರಾಕ. ನೀವು ಫುಲ್ ಖುಷಿಯಾಗಿ ಗ್ರ್ಯಾಂಡ್ ಕರ್ಕೊಂಡು ಬಂದ್ರ. ಹೌದಾ, ಇನ್ನ ಒಂದ್ ಲೆಕ್ಕಾಚಾರಕ್ಕ ಒಳಕ ಫಸ್ಟ್ ಗೆ ಶುರು ಆಗ್ತಲ್ಲ, ಅವಾಗ ನಂಗೆ ಹೋಗಿದ್ರೆ ಮಾಮೂಲಿ ಇದು ಎಲ್ಲಾನು ಗ್ರ್ಯಾಂಡ್ ಆಗಿ ಕರ್ಕೊಂಡು ಹೋಗ್ತಾರ ಅಂತ ಹಂಗಿರ್ತೈತಿ. ನೀವು ವಾಪಸ್ ಬರೋದು ಹಿಂಗ್ ಕರ್ಕೊಂಡ್ರು, ಹಿಂಗ್ ಕಳ್ಸಿದ್ರಿ. ನಂಗೆ ಖುಷಿ ಐತ್ರಿ ಹಿಂಗೆ ಕಳಿಸಿದ್ದಕ್ಕೆ. ಒಳಗೆ ಸ್ವಲ್ಪ 10 ಮಂದಿ ಆಗು ಕಷ್ಟ ಆಯ್ತಲ್ಲ, ಹೋಗ್ಬೇಕಲ್ಲ ಹೊರಗೆ, ಇನ್ನೊಂದು 2 ವಾರ ಇರ್ಬೇಕಂತ ದುಃಖ ಆಗಿ ಕರೆ ಅಂದ್ರೆ 10 ಬಂದಿರ ಒಳಗಡೆ. ಅದು ನೋಡತ್ತ ನಿಂಗೆ ಇದು ಇಳಿಬಿಡ್ತಾರಲ್ಲ, ಅದು ಇಳಿಬಿಟ್ಟಿದ್ರು. ಪರದೆ ಇಳಿಬಿಟ್ಟಿದ್ರು, ಕಂಡಿದ್ದಲ್ಲ. ಅಲ್ಲಿ ಹೋಗ್ಬೇಕಾಯ್ತು ಅಂದೆ ಸ್ವಲ್ಪ ದುಃಖ ಆಯ್ತು. ಸ್ವಲ್ಪ ಎಲ್ಲರೂ ಹತ್ತಿರ ಪಾಪ ಎಲ್ಲರೂ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.